ನಾಯಿ ಇರಲಿ, ಬೆಕ್ಕರ್ ಇರಲಿ, ಆಡರ್ ಇರಲಿ, ಎಮ್ಮೆ ಇರಲಿ, ಆಕಳ ಇರಲಿ, ಅವ್ರ ಮೇಲೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಬಂದು ಅಟ್ಲೀಸ್ಟ್ ಇಲ್ಲಿ ಮುಂಜಾನೆ ಬಂದು ಕೂಡ ಅವ್ರ ಜೊತೆ ಆಟ ಆಡೋದಾಗಲಿ, ಅದ್ರ ಜೊತೆ ಬೆರೆತು ಕೆಲಸ ಮಾಡಿದಪ್ಪ ನಮಗೊಂದು ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಸ್ವಲ್ಪ ಶಾಂತವಾದ ವಾತಾವರಣ ಅವ್ರ ಜೋಡಿ ಇರೋದ್ರಿಂದ ಅನುಕೂಲ ಆಗತ್ತೆ ಅಂತ ಮಾಡಕತ್ತೀನಿ ಇಷ್ಟ. ಇದೊಂದು ಹಾಬಿ ಇದ್ದಂಗೆ ನಮ್ಗೆ. ಹಾಂ ಇದು ಇಲ್ಲೇ ಹುಟ್ಟೈತೆ ನೋಡ್ರಿ ಇದು. ಸರ್ ಇವಾಗ ಬೆಳಿಗ್ಗೆಯಿಂದ ಸಂಜೆ ಮಟ್ಟ ಇಲ್ಲಿ ಯಾವ ರೀತಿ ಒಂದು ಕೆಲಸ ನಡೀಇದೆ ಸರ್? ನಾ ಬೆಳಿಗ್ಗೆ 7 ಬರ್ತೀನಿ ರೀ. 7 ಬಂದು ಇಲ್ಲಿ 9, 10, 11 ನಾವು ಹೆಂಗೆ ಕೆಲಸ ಇತ್ತು ಅದ್ರ ಮೇಲೆ ಹೋಗ್ತೀವಿ. ಅದ್ರ ನಂತರ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಇರ್ತಕ್ಕಂಥ ಲೇಬರ್ಸ್ ಎಲ್ಲರೂ ಮುಂಜಾನೆ 6 ಗಂಟೆಗೆ ಎದ್ದು ಎಲ್ಲ ನಾವು ಕ್ಲೀನ್ ಮಾಡೋದಾಗಲಿ, ಗಾದ್ಲಿ ಸ್ವಚ್ಛ ಮಾಡೋದಾಗಲಿ ಮಾಡಿ ಎಲ್ಲ ರೆಡಿ ಮಾಡಿರ್ತಾರೆ. ಬಂದ ನಂತರ ಕಾಳತ್ತು ರಾತ್ರಿ ಹಾಕಿಟ್ಟಿರ್ತೀವಿ, ನೆನೆ ಹಾಕಿಟ್ಟಿರ್ತೀವಿ. ಅಲ್ಲಿ ಹಾಕಿದ ನಂತರ ಮುಂಜಾನೆ ಎಲ್ಲ ಕಡೆ ಹಾಕೋತ ಬರ್ತಾರೆ ಅವ್ರು. ಬಂದ ನಂತರ ನಾವು ಬಂದು ಎಲ್ಲೆಲ್ಲಿ ಹಾಕ್ಯಾರ ಏನಾಗ್ಯದ ನಂತರ ಆಡಿಗಾಗಲಿ, ಕುರಿಗಾಗಲಿ, ಹೊತ್ತಿಗಾಗಲಿ ಏನಾಗ್ಯದ, ಹಾಲ್ಚಾಲ್ ಹೆಂಗದಾವ ತಿನ್ನಕತ್ತವಲ್ಲೋ, ನೀರು ಕುಡ್ದಾವ ಇಲ್ಲೋ, ನಂತರ ಅವನು ಸ್ವಲ್ಪ ಎಲ್ಲ ಸುಂದದವನು, ಎಲ್ಲರೂ ಹೋಗಿ ಮಕ್ಕೊಂಡವನು. ಕೆಲವು ಏನಾಗ್ತವೆ ಆರಾಮಿಲ್ಲಪ್ಪ ಅಂತಂದ್ರೆ ಇಲ್ಲ ಎಲ್ಲೇ ಸಂಧ್ಯಾಗ ಹೋಗಿ ಮಕ್ಕೊಂಡಂಗೆ ಮಾಡ್ತಾವೆ. ಅದನ್ನು ಈಚ್ ಆ್ಯಂಡ್ ಎವ್ರಿ ಒನ್ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು. ಯಾವುದವ ಏನಾಗೈತಿ, ಏನಾಗೈತಿ ಅಂತ ಇಮಿಡಿಯೇಟ್ಲಿ ಅದಕ್ಕೆ ನಾವು ಅದನ್ನ ಥರ್ಮೋಮೀಟ್ರ್ ಹಿಡಿದು ಟೆಂಪ್ರೇಚರ್ ನೋಡೋದಾಗಲಿ, ಅದಕ್ಕೆ ಏನಾಗೈತೆ ಅನ್ನೋವಂಥದ್ದಾಗಲಿ, ನಮ್ಮ ಮಟ್ಟದಾಗ ಆಗ್ತದೆ ನಾವು ಟ್ರೀಟ್ಮೆಂಟ್ ಕೊಡೋದಾಗಲಿ, ಇಂಜೆಕ್ಷನ್ ಕೊಡೋದು, ಟ್ಯಾಬ್ಲೆಟ್ ಕೊಡೋದು ಮಾಡ್ತೀವಿ. ಅಕಸ್ಮಾತಾಗಿ ನಮಗೂ ಮೀರಿ ಅಕಸ್ಮಾತ್ ಇತ್ತಪ್ಪ ಡಾಕ್ಟರ್ ಕರೆದು ಅದನ್ನು ತೋರಿಸ್ತೀವಿ. ಹೊಟ್ಟು ಹಾಕಿ 10-10:30 ನಂತರ 11ಕ್ಕೆ ಹೊರಗೆ ಬಿಟ್ಬಿಡ್ತೀವಿ. ಹೊರಗೆ ಬಿಟ್ಟ ನಂತರ ಅಲ್ಲಿ ಸ್ವಚ್ಛ ಮಾಡಿರ್ತಾರೆ. ಈಗ ಏನು ಮೊದಲಕ್ಕೆ ಒಳಗಿರ್ತಾರಲ್ಲ ಒಳಗಿನ ಸ್ವಚ್ಛ ಮಾಡ್ಕೊಂಡು ನಂತರ 1 ಗಂಟೆಗೆ ತೊಗೊಂಬರ್ತೀವಿ. 1 ಗಂಟೆಗೆ ತಂದು ಮತ್ತು ಅವಾಗ ಅದು ಹೊಟ್ಟು ಹಾಕ್ತೀವಿ. ಹೊಟ್ಟು ಹಾಕಿದ ನಂತರ ಏನಾಗ್ತದೆ ಎಲ್ಲ ಕಡೆ ನೀರು ಕುಡಿದು ಇದನ್ನು ತೊಳೆದು ನೀರೆಲ್ಲ ಬುಟ್ಟಿಗಿಟ್ಟೆ ತೊಳೆದು ಹಾಕ್ತೀವಲ್ಲ. ನಂತರ ಏನಾದ್ರು 1-1:30 ಆಯ್ತಪ್ಪ ಅಂತಂದ್ರೆ ಅದ್ರ ಹಾಕಿದ ನಂತರ ಮಧ್ಯಾಹ್ನದಾಗ ಒಂದು ಟೈಮ್ ಇದನ್ನು ಹಾಕ್ತೀವಿ ಹೆಸರು ಮೇವು. ಅಂದರೆ ರೇಷ್ಮೆ ಅದ ಕಟ್ ಮಾಡಿ ಹಾಕೋದಾಗಲಿ, ಚೌಚಿ ಹಾಕೋದಾಗಲಿ, ಮತ್ತು ನುಗ್ಗೆ ಹಾಕೋದಾಗಲಿ, ನೇಪಿಯರ್ ಹಾಕೋದಾಗಲಿ, ಹೆಂಗೆ ಅದು ಡಿಪೆಂಡ್ಸ್ ರೀ. ಹೆಂಗೆ ಯಾವ ಅವೈಲಿಬಿಲಿಟಿ ಹೆಂಗೆ ಇರ್ತದೆ ಹಂಗೆ ನೋಡ್ಕೊಂಡು ನಾನು ಹಾಕ್ತೀವಿ. ಒಂದೇ ಟೈಮ್ ಹಾಕ್ತೀವಿ ಅದನ್ನು. ಹಾಕಿದ ನಂತರ 4 ಗಂಟೆಗೆ ಮತ್ತೆ ಹೊಟ್ಟು ಹಾಕ್ತೀವಿ. ಆ ನಂತರ 5:30-6 ಗಂಟೆಗೆ ಮತ್ತೆ ಸ್ವಲ್ಪ ಕಾಳು ಹಾಕ್ತೀವಿ. ಅಂದರೆ ಇವು ಸ್ವಲ್ಪ ಹೆಣ್ಣು ಮರಿ ಅಥವಾ ಡೆಲಿವರಿ ಆಗಿದ್ದು ಅಥವಾ ಸ್ವಲ್ಪ ವೀಕ್ ಇದ್ದು ಅನ್ನೋ ನೋಡ್ಕೊಂಡು ಕಾಳು ಹಾಕ್ತೀವಿ. ರಾತ್ರಿ 7-7:30 ಗಂಟೆಗೆ ಲಾಸ್ಟ್ ಯಾವ್ದಾರೊಂದು ಹೊಟ್ಟು ಇದು ಶೇಂಗಾದ ಹೊಟ್ಟರ್ ಹಾಕ್ತೀವಿ, ಕಡ್ಲಿ ಹೊಟ್ಟರ್ ಹಾಕ್ತೀವಿ, ಸೋಯಾಬೀನ್ ಹೊಟ್ಟರ್ ಹಾಕ್ತೀವಿ. ಇದನ್ನು ಹಾಕಿ ಕ್ಲೋಸ್ ಮಾಡಿ ಎಲ್ಲನೂ ಲಾಕ್ ಮಾಡ್ಕೊಂಡು ಹೋಗಿಬಿಡ್ತೀವಿ. ಹೋಗಿ ನಂತರ ಇಲ್ಲೇ ಇರ್ತಾರೆ ನಮ್ಮ ಒಂದು 3-4 ಮಂದಿ ಅಬ್ಸರ್ವ್ ಮಾಡ್ತಾರೆ. ರಾತ್ರಿ ಹೊತ್ತಿನಾಗ ಯಾವುದು ಡೆಲಿವರಿ ಹಾಕವನು ಏನು ಹಾಕವನು ಅಕಸ್ಮಾತ್ ಯಾವ ಒದರಿದಾರೆ ಚೀರಿದಾರೆ ಏನು ಆಗಪ್ಪ ಅಂತಂದ್ರೆ ಯಾಕಾಗೈತೆ ಅನ್ನೋ ಅಂಥದ್ದು ಇಲ್ಲೇ ಇರ್ತಾರೆ. ಅವ್ರು ಇಲ್ಲೇ ಮಕ್ಕೋತಾರೆ. ಹೀಗಾಗಿ ನಮ್ದೇನೋ ಅದ್ರ ಭಾಳ ಅದ್ರದ್ದು ತೊಂದರೆ ಇಲ್ಲ.